ಪಾಲಿಕೆ ಆಸ್ತಿಯನ್ನ ಲಪಟಾಯಿಸುವ ಕಾರ್ಯ ನಡೀತಾ ಬಂದಿದೆ. ಡಿಸಿ ಕಚೇರಿ ಎದುರಿನ ಮೈದಾನವನ್ನ ವಕ್ಫ್ ಕಬಳಿಸ್ತಾ ಇದೆ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಮ್ಮದು ಅಂತ ಹೇಳಕ್ಕೆ ಹೊರಟಿದ್ದಾರೆ. ಏಪ್ರಿಲ್ 8ರ ಒಳಗೆ ವಿವಾದ ಬಗೆಹರಿಯದೇ ಇದ್ರೆ ಬೃಹತ್ ಹೋರಾಟ ನಡೆಸೋದಾಗಿ ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ. 2012ರ ನಂತರ ವಸತಿಗೆ ಇದ್ದ ಜಾಗ ನಂತರ ಪಾಲಿಕೆ ಸಿಡಿಪಿಯಲ್ಲಿ ಪಾಲಿಕೆ ಜಾಗವಾಗಿದೆ. ಹಬ್ಬಕ್ಕೆ ವರ್ಷಕ್ಕೆ 2 ಬಾರಿ ನಮಾಜ್ಗೆ ಅವಕಾಶ ಕಲ್ಪಿಸಲಾಯಿತು. ನಮಾಜ್ ಮಾಡೋಕ್ಕೆ ಜಾಗ ಬಿಡಲಾಗಿದೆ. ದಯಾನಂದ್ ಅವರು ಡಿಸಿ ಆಗಿದ್ದಾಗ ಹಲವೆಡೆ ಜಾಗದಲ್ಲಿ ನಮಾಜ್ಗೆ ಅವಕಾಶ ಕಲ್ಪಿಸಲಾಗಿತ್ತು. ಕಂಡೀಷನ್ ಮೂಲಕ ನಮಾಜ್ಗೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಶಾಸಕರು ಹೇಳಿದ್ದಾರೆ. ನಮ್ಮ ಜಾಗ ಅಂತ ಮೈದಾನವನ್ನು ಕಬಳಿಸಕ್ಕೆ ಹೊರಟಿದ್ದಾರೆ. ಮುಂದಿನ ಬಾರಿಯಿಂದ ನಮಾಜ್ ಮಾಡೋಕೆ ಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ನ್ಯಾಯಾಲಯಕ್ಕೆ ಹೋಗಿ ಅಂತ ಚನ್ನಬಸಪ್ಪ ಪುನರುಚ್ಚರಿಸಿದರು. ಅಸರ್ ಖಾನ್ ಅಂತ ಹೇಳ್ತಿರಲ್ಲ, ಅಜರ್ ನಗರ ಎಲ್ಲಿದೆ ಶಿವಮೊಗ್ಗದಲ್ಲಿ? ಯಾರಿಗಾರು ಗೊತ್ತಿದೆಯಾ? ಅಜರ್ ನಗರ ಎಲ್ಲಿದೆ ಅಂತೇಳಿ ಹೋಗಿ ಕರ್ಕೊಂಡು ಹೋಗ್ತೇನೆ, ತೋರಿಸ್ಕೊಂಡು ಬರ್ತೇನೆ ಬೇಕಿದ್ರೆ. ನಾನು ಅಜರ್ ನಗರ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಯಾವುದೋ ಒಂದು ಡಾಕ್ಯುಮೆಂಟನ್ನು ಇಟ್ಕೊಂಡು ಇಲ್ಲಿಗೆ ಪೋಣಿಸೋ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲಿಗೆ ಸೇರಿಸೋ ಕೆಲಸ ನೀವು ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ಮ ಅಜ್ಞಾನಕ್ಕೆ ನಾನು ಏನು ಹೇಳಿ? ಟೆನ್ಷನ್ ಕ್ರಿಯೇಟ್ ಮಾಡ್ತೀರಾ ನೀವು. ಈ ಥರದ ಟೆನ್ಷನ್ ಸಾವಿರಾರು ನೋಡಿದ್ದೇವೆ ನಾವು. ಹುನ್ನಾರ ಮಾಡಿದಿರಿ ನೀವು. ಬಿಲ್ ಎಲ್ಲಿ ಪಾಸ್ ಆಗಿಬಿಟ್ರೆ ಇದು ನಮಗೆ ಕೈ ತಪ್ಪು ಕೊಡುತ್ತಾರೆ. ನಿಮ್ದು ಅಲ್ಲದೆ ಇರೋದಕ್ಕೆ ಯಾಕೆ ಕೈ ಚಾಚ್ತಾ ಇದ್ದೀರಿ ನೀವು ಅಂತ. ಬೇರೆ ಮಸೀದಿಗಳಿಗೆ ಬಂದು ಕೇಳ್ತಿದ್ದೇವೆ ನಾವು, ಬೇರೆ ಈದ್ಗಾಗಳಿಗೆ ಬಂದು ಕೇಳ್ತಾ ಇದ್ದೀವ? ಸಹ್ಯಾದ್ರಿ ಕಾಲೇಜ್ ಹಿಂಭಾಗ ಈದ್ಗಾ ಇದೆ, ಬಂದು ಕೇಳ್ತಾ ಇದ್ದೇವೆ ನಮ್ದು ಅಂತ ನಾವು ಹೇಳ್ತಾ ಇದ್ದೀವ? ಸಾರ್ವಜನಿಕ ಆಸ್ತಿ ಅದು ಅಂತ ಹೇಳ್ತಾ ಇದ್ದೀವಿ ನಾವು? ವೀರಪುರ ಟಾಕೀಸ್ ಹಾಟಲ್ ಇದೆ, ನಮ್ಮದು ಅಂತ ಹೇಳ್ತಾ ಇದ್ದೇವೆ ನಾವು? ಇಲ್ಲೇ ಮಹಾವೀರ ಸರ್ಕಲ್ ಪಕ್ಕದ ಸವಳಂಗ ರೋಡ್ ಒಳಗಡೆ ಇರುವಂಥ ನಿಮ್ಮದು ಮಸೀದಿ ದರ್ಗಾ ನಮ್ಮದು ಅಂತ ಹೇಳ್ತಾ ಇದ್ದೀವ? ಸಾರ್ವಜನಿಕ ಆಸ್ತಿ ಅಂತ ಹೇಳ್ತಾ ಇದ್ದೀವ? ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ನಿಮಗೆ? ಪ್ರೇಯರ್ ಮಾಡ್ಲಿಕ್ಕೆ ಬಿಟ್ಟರೆ ನಮ್ಮದು ಅಂತ ಹೇಳುವಂಥ ಸ್ಥಿತಿಗೆ ನೀವು ತಲುಪಿದ್ರೆ ಇನ್ನು ಅಡ್ಸುಲ್ಬೇಕು ಬಿಡೋದಿಲ್ಲ ರೀ. ಕೇಳಬೇಕಾಗತ್ತೆ ನಾವು. ಮುಂದಿನ ಮೊದಲ ನಮಾಜ್ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಯಾಕೆ ಅಂದರೆ ನಮಾಜ್ ಮೇಲೆ ವಾಪಸ್ ಬರಬೇಕು, ಆರಾಮಾಗಿ 20 ವರ್ಷ ಇದ್ದೀರಾ, ಈಗ ಅಲ್ಲಿ ಬೇಲಿ ಹಾಕಕ್ಕೆ ಕೊಡ್ತೀರಿ. ಯಾಕೆ ಬಿಡಬೇಕು ನಿಮಗೆ ಒಳಗಡೆಗೆ? ಹಾಗಾಗಿ ಈಗಿರೋ ಅಂಥ ಅಧಿಕಾರಿಗಳು ಯಾರಿದ್ದೀರಾ, ಕೈ ಕಟ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇದ್ರ ಮೇಲೆ ಎಕ್ಸರ್ಸೈಸ್ ಮಾಡಬೇಕು. ಯಾಕೆಂದರೆ ಊರಿನ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ನಾಗರಿಕರ ಸ್ವತ್ತಿಗೆ ಸಂಬಂಧಪಟ್ಟಂತೆ ಯಾರೋ ಇದನ್ನು ವಾತಾವರಣ ಹಾಳು ಮಾಡಿಬಿಡ್ತಾರೆ, ಏನೇನೋ ಮಾಡಿಬಿಡ್ತಾರೆ ಅಂಥೇಳಿ ಭಯ ಬೀಳಿಸೋವಂಥ ಅವಶ್ಯಕತೆ ಇಲ್ಲ. ಭಯ ಬೀಳೋ ಅವಶ್ಯಕತೆಯೂ ಇಲ್ಲ. ಇದನ್ನು ಗಂಭೀರವಾಗಿ ತಗೊಂಡಿದೆ ಭಾರತೀಯ ಜನತಾ ಪಾರ್ಟಿ. ಇದ್ರ ವಿರುದ್ಧ ಬೃಹತ್ ಹೋರಾಟನ ಯೋಚನೆ ಮಾಡುವಂಥ ಕೆಲಸ ಅಗತ್ಯ ಇದೆ ಅಂತೇಳಿ ಅನಿಸಿದೆ. ನಾವು ಅದನ್ನು ಮಾಡೋರಿದ್ದೇವೆ. ಸಹಜವಾದಂಥ ಸ್ಥಿತಿ ಒಳಗಡೆ ನಮಾಜ್ ಮಾಡಿದ ಮೇಲೆ ಯಾವ ಸ್ಥಿತಿ ಒಳಗಡೆ ಆ ವಾತಾವರಣ ಅಲ್ಲಿ ಇರ್ತಾ ಇತ್ತೋ ತಕ್ಷಣದೊಳಗಡೆ ಆ ವಾತಾವರಣ ತರಬೇಕು. ಇನ್ನು 3 ದಿನದಲ್ಲಿ 8ನೇ ತಾರೀಕಿನ ಒಳಗಡೆ ಸಹಜವಾದಂಥ ಸ್ಥಿತಿ ಒಳಗಡೆ ಅಲ್ಲೆಲ್ಲರೂ ಓಡಾಡ್ಕೊಂಡಿರೋ ಹಾಗೆ ನಾಗರಿಕರು ಅಲ್ಲಿ ಇಷ್ಟು ವರ್ಷ ಹೇಗೆ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ರು, ಹಾಗೆ ಅದು ನಾಗರಿಕರ ಸ್ವತ್ತಾಗಿ ನಾಗರಿಕರು ಅದನ್ನು ಉಪಯೋಗ ಮಾಡಿಕೊಳ್ಳೋ ಹಾಗೆ ಅವಕಾಶವನ್ನು, ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು ರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು, ಸರ್ಕಾರ. ಯಾಕೆಂದರೆ ವೆರಿ ನೆಕ್ಸ್ಟ್ ಡೇ ನಮಾಜ್ ಮಾಡಿ ನೆಕ್ಸ್ಟ್ ಡೇನೆ ಅಲ್ಲಿ ಸಹಜವಾದಂಥ ಸ್ಥಿತಿ ಇರ್ತಾ ಇತ್ತು. ಪ್ರಕ್ಷುಬ್ಧ ಮಾಡಿದ್ದು ಯಾರು? ಯಾಕೆ ಮಾಡಿದ್ರು? ಬೆಳಗಿನ ಜಾವ 3:30 ಅಂತ ಹೇಳ್ತಾರೆ, ಇಲ್ಲ ಹಿಂದಿನ ದಿವಸ ರಾತ್ರಿನೇ ಹಾಕ್ಬಿಟ್ಟಿದ್ದಾರೆ ಅಂತಲೇ ಹೇಳ್ತಾರೆ. ಒಟ್ಟಾರೆ ಈ ಹುನ್ನಾರ ಮಾಡ್ತಿರೋರ ಬಗ್ಗೆ ಕ್ರಮ ತಗೊಳ್ಳದೆ ನೀವು ಯಾರನ್ನ ಮೆಚ್ಚಿಸ್ಲಿಕ್ಕೆ ಇನ್ನೂ ಅದನ್ನು ಸಾರ್ವಜನಿಕ ಸ್ವತ್ತೊಳಗಡೆ ಜನಕ್ಕೆ ಓಡಾಡ್ಲಿಕ್ಕೆ ಬಿಡ್ತಾ ಇಲ್ಲ. ನೀವು ಪ್ರಶ್ನೆ ಕೇಳಿದ್ರೆ ನಾವೆಲ್ಲ ನಿಮಗೆ ಕಮ್ಯುನಲ್ ಆಗಿಬಿಡ್ತೀವಿ. ಯಾರು ಪೊಲೀಸಿಗೆ ಬೇಕು ವ್ಯಕ್ತಿ ಅಂಥವನಿಗೆ ರಕ್ಷಣೆ ಕೊಡೋದ ಸ್ಥಿತಿಯಲ್ಲಿ ಇದ್ದೀರಿ ನೀವು ಇವತ್ತು ಈ ಹೋರಾಟದಲ್ಲಿ. ಇರಲಿ, ಅದ್ರ ಬಗ್ಗೆ ನಾನು ಹೋಗೋದಿಲ್ಲ. ಆದರೆ
ಇದು ಸಾರ್ವಜನಿಕ ಆಸ್ತಿಯನ್ನು ಸಾರ್ವಜನಿಕರ ಉಪಯೋಗಕ್ಕೆ ಇನ್ನು 3 ದಿನದಲ್ಲಿ ನೀವು ಬಿಡ್ಕೊಡ್ಬೇಕು. ಈಗಾಗಲೇ ಲೇಟ್ ಮಾಡಿದ್ದೀರಿ ನೀವು, ಈಗಾಗಲೇ ಲೇಟ್ ಮಾಡಿದ್ದೀರಿ. 3 ದಿನದಲ್ಲಿ ನೀವು ಅದನ್ನು ನಾಗರಿಕರಿಗೆ ಸರಿಯಾದಂಥ ರೀತಿಯೊಳಗೆ ಅವಕಾಶ ಮಾಡಿಕೊಡದೆ ಹೋದರೆ, ಮಾಡಿಕೊಡಿ ಅನ್ನೋ ಆಗ್ರಹ ಇದೆ. ಕೊಡದೆ ಹೋದರೆ 8ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡೋರಿದೆ. 8ನೇ ತಾರೀಕು ತನಕ ಗಡುವು. 9ನೇ ತಾರೀಕು ನಮ್ದು ಹೋರಾಟ. 8ನೇ ತಾರೀಕು ಒಳಗಡೆ ತೆಗಿಬೇಕು. ಸಹಜವಾದಂಥ ಸ್ಥಿತಿ ಒಳಗಡೆ ನೀವು ನಿರ್ಮಾಣ ಮಾಡಬೇಕು. ಜನ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮಾಡಬಾರ್ದು ಏನೋ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ CC ಕ್ಯಾಮ್ರಾಗಳನ್ನು ಹಾಕಿ, ಯಾರು ಮಾಡಬಾರ್ದು ಮಾಡ್ತಾರೆ ಅವ್ರಿಗೆ ಯಾವ ದಾರಿ ತೋರಿಸ್ಬೇಕು, ಯಾವ ಜಾಗ ತೋರಿಸ್ಬೇಕು ತೋರಿಸಿ. ನೀವು 8ನೇ ತಾರೀಕಿನೊಳಗಡೆ ಆ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು. ನೀವು ಮಾಡದೆ ಹೋದರೆ 9ನೇ ತಾರೀಕು ಬೃಹತ್ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ತಗೊಳ್ಳೋರಿದ್ದೇವೆ. ಅದು ನಾಗರಿಕರ ಸ್ವತ್ತಾಗಿ ಅವತ್ತಿಂದ ಅದು ಬಿಡುಗಡೆ ಮಾಡಿಸೋರಿದೆ. ಕೋಟ್ಯಾಂತರ ರೂಪಾಯಿ ಹಣವನ್ನು, ಕೋಟ್ಯಾಂತರ ರೂಪಾಯಿ ಆಸ್ತಿಯ ಜಾಗಗಳನ್ನು ನಾವು ಉಳಿಸಿರುವಂಥವ್ರು ಭಾರತೀಯ ಜನತಾ ಪಾರ್ಟಿಯವರು. ವಿನಾಕಟಾಗಿ ಪಕ್ಕದ ಉಳಿಸಿದ್ದೇವೆ. ಆರ್ಕಿಯಾಲಜಿಗೆ ಬಿಟ್ಕೊಟ್ಟಿದ್ದೇವೆ ನಾವು. ಯಾವುದನ್ನ ಕೆಳದಿ ಅರಸರ ಜಾಗವನ್ನು ಆರ್ಕಿಯಾಲಜಿಗೆ ಬಿಟ್ಕೊಟ್ರು ನೀವು ನಮ್ಮದು ಅಂತೀರಾ? ಅದನ್ನು ಉಳಿಸಿದ್ದೇವೆ. ಇವತ್ತು ಕ್ಲೀನ್ ಮಾಡ್ಲಿಕ್ಕೆ ಬಿಡಲಿಲ್ಲ ರೀ. ನೀವೆಲ್ಲ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದಾರೆ. ಶಿವಮೊಗ್ಗ ನಗರದ ನಾಗರಿಕರದ್ದು ನೋಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಅದನ್ನು ಕ್ಲೀನ್ ಮಾಡಿಸ್ತೀವಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ನು. ಪಬ್ಲಿಕ್ ಪ್ರಾಪರ್ಟಿನ ಕ್ಲೀನ್ ಮಾಡಲಿಕ್ಕೆ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಹೋಗಬೇಕಾಯ್ತು. ಶಿವಮೊಗ್ಗದಲ್ಲಿ ಬೇರೆ ರೀತಿಯ ಲ್ಯಾಂಡ್ ಮಾಫಿಯಾ ಪ್ರಾರಂಭ ಆಗಿದೆ. ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡದೆ ಹೋದರೆ ಸ್ವಂತ ಜಾಗಗಳಿಗೆ ಬೇಲಿ ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ. ಅದ್ರದ್ದು ಇನ್ನೊಂದ್ಸರಿ ತಗೊಳ್ತೇನೆ ಸಿವಿಲ್ ಮ್ಯಾಟ್ರಿಗಳನ್ನು. ಆದರೆ ಇದು ಸರ್ಕಾರದ ಜಾಗ, ನಾಗರಿಕರ ಸ್ವತ್ತು. ಸರ್ಕಾರದ ಜಾಗನ ಉಳಿಸ್ಕೊಳ್ಳೋದ್ರೊಳಗಡೆ ವಿಫಲ ಆಗಿರುವಂಥ ಅಧಿಕಾರಿಗಳ ನಿಲುವು